ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ಪ್ರತಾಪ್ ದೊಡ್ಡಪಾಳ್ಯ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರಿಗೂ ಯಾವುದಕ್ಕೂ ಭಯಪಡಬಾರದು ಎಂಬ ಆಲೋಚನೆ ಇದ್ದೇ ಇರುತ್ತೆ. ಯಾರಾದರೂ ಭಯಪಡದೆ ಮುನ್ನುಗ್ಗುತ್ತಿದ್ದರೆ ಅದನ್ನು ನೋಡಿ ಅವರಂತೆ ಆಗಬೇಕು ಅಂತ ಅಂದ್ಕೊಳ್ತೇವೆ. ಆದರೆ ಸ್ನೇಹಿತರೆ, ನಿಮಗೆ ಈ ವಿಷಯ ಗೊತ್ತಾ? ಪ್ರತಿಯೊಬ್ಬ ಧೈರ್ಯವಂತನಿಗೂ ಒಂದು ಭಯ ಇದ್ದೇ ಇರುತ್ತೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ, ಯಾವುದೇ ಕೆಲಸ ಮಾಡಲು, ಎಲ್ಲೋ ಹೋಗಲು, ಪ್ರತಿಯೊಂದರಲ್ಲಿಯೂ ಭಯ ನಿಮಗೆ ಕಾಡುತ್ತಿದೆಯಾ? ಹೆಚ್ಚಿನ ಜನರು ಜೀವನದಲ್ಲಿ ಸೋಲುವ ಭಯದಲ್ಲಿರ್ತಾರೆ. ಭಯವನ್ನು ಮೆಟ್ಟಿ ನಿಂತರೆ ನೀವು ಯಶಸ್ಸೆಂಬ ಸಿಹಿಯನ್ನು ಸವಿಯಲು ಸಾಧ್ಯ. ಸ್ನೇಹಿತರೆ, ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ, ಯಾವುದೇ ಕೆಲಸ ಮಾಡಲು, ಎಲ್ಲೇ ಹೋಗಲು, ಪ್ರತಿಯೊಂದರಲ್ಲಿಯೂ ಭಯ ನಿಮಗೆ ಕಾಡ್ತಿದೆಯಾ? ಹೆಚ್ಚಿನ ಜನರು ಜೀವನದಲ್ಲಿ ಸೋಲುವ ಭಯದಲ್ಲಿರ್ತಾರೆ. ಭಯವನ್ನು ಮೆಟ್ಟಿ ನಿಂತರೆ ನೀವು ಯಶಸ್ಸೆಂಬ ಸಿಹಿಯನ್ನು ಸವಿಯಲು ಸಾಧ್ಯ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಭಯದಿಂದ ಹೇಗೆ ಹೊರಗೆ ಬರಬೇಕು ಅನ್ನೋ ಅಂಶವನ್ನ ವಿವರಿಸ್ತೇನೆ. ಅದಕ್ಕೂ ಮುಂಚೆ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ತಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಸ್ನೇಹಿತರೆ, ಮೊದಲನೆಯದಾಗಿ ಸೋಲಿಗೆ ಹೆದರಬೇಡಿ. ಜೀವನದ ಯಾವುದೇ ಹಂತದಲ್ಲಿ ಒಮ್ಮೆ ಸೋತಿದ್ದೇವೆ ಎಂದಾಕ್ಷಣ ಗೆಲುವು ಸಾಧಿಸಬೇಕೆನ್ನುವ ಆಟವನ್ನು ಮರೆತು ಬಿಡುತ್ತೇವೆ. ಹೀಗಾದ್ರೆ ನೀವು ಅಂದುಕೊಂಡದ್ದು ಪಡೆಯಲು ಸಾಧ್ಯವಾಗುವುದಿಲ್ಲ. ಎಲ್ಲಾ ಸೋಲುಗಳು ನಿಮಗೆ ಹೊಸ ಅನುಭವವನ್ನು ನೀಡುತ್ತದೆ ಎಂಬುದನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಸೋಲಿನಿಂದಾಗಿ ನೀವು ಹೊಸದನ್ನು ಕಲಿಯಲು ಸಾಧ್ಯವಾಗುತ್ತದೆ. ಇದು ಮುಂದೆ ಸಾಗಲು ನಿಮಗೆ ಸಹಾಯ ಮಾಡುತ್ತದೆ. ಸೋಲು ಗೆಲುವು ನಾಣ್ಯದ ಎರಡು ಮುಖಗಳು. ನಿಮ್ಮ ಜೀವನವನ್ನು ಸಮತೋಲನವಾಗಿರಿಸುತ್ತದೆ. ನೀವು ಪ್ರತಿ ಬಾರಿ ಗೆದ್ದರೆ ನೀವು ಗೆಲುವಿನ ರುಚಿ ಮತ್ತು ಸೋಲಿನ ಪಾಠ ಎರಡರಿಂದಲೂ ವಂಚಿತರಾಗುವಿರಿ. ಆದ್ದರಿಂದ ಸೋಲಿನಿಂದ ಹತಾಶರಾಗಬೇಡಿ. ಸೋಲಿನಿಂದ ಪಾಠ ಕಲಿತು ಮುನ್ನುಗ್ಗಿರಿ. ಸ್ನೇಹಿತರೆ, ಎರಡನೇದಾಗಿ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿ. ಭಯವನ್ನು ಜಯಿಸಲು ಸುಲಭವಾದ ಮಾರ್ಗವೆಂದರೆ ನಿಮ್ಮ ಭಯವನ್ನು ವ್ಯಕ್ತಪಡಿಸುವುದು. ನೀವು ಯಾವುದಕ್ಕೂ ಹೆದರುತ್ತಿದ್ದರೆ ಅದರ ಬಗ್ಗೆ ನಿಮ್ಮ ಸಂಗಾತಿ ಅಥವಾ ಉತ್ತಮ ಸ್ನೇಹಿತರೊಂದಿಗೆ ಮಾತನಾಡಿ ಬಗೆಹರಿಸಿಕೊಳ್ಳಿ. ಇದರಿಂದ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಇದರಿಂದ ಮಾನಸಿಕವಾಗಿ ತಾವು ಸದೃಢರೂ ಆಗ್ತೀರಿ. ಸ್ನೇಹಿತರೆ, ಮೂರನೆಯದಾಗಿ ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಸ್ವಯಂ ಪ್ರೇರಣೆ ಬಹಳ ಮುಖ್ಯ. ಇದರೊಂದಿಗೆ ನೀವು ಯಾವುದೇ ಅಡೆತಡೆಗಳನ್ನು ಎದುರಿಸಲು ಹೆದರುವುದಿಲ್ಲ ಮತ್ತು ಸಂಪೂರ್ಣ ಇಚ್ಛಾಶಕ್ತಿಯೊಂದಿಗೆ ಮುಂದುವರಿಯುವಿರಿ. ತಮ್ಮ ಕೆಲಸವನ್ನು ಸಂಪೂರ್ಣ ಸಮರ್ಪಣೆಯೊಂದಿಗೆ ಮಾಡಲು ಧೈರ್ಯವನ್ನು ತೋರಿ. ಆಗ ಭಯ ನಿಮ್ಮಿಂದ ತಾನಾಗೆ ತಾನು ಓಡಿ ಹೋಗುತ್ತದೆ. ಸ್ನೇಹಿತರೆ, ಇನ್ನು ಮೂರನೇದಾಗಿ ನೀವು ದೀರ್ಘಕಾಲದವರೆಗೆ ಭಯ ಪಡುವಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದರೆ ಮನಃಶಾಸ್ತ್ರಜ್ಞರ ಸಲಹೆಯನ್ನು ಪಡೆಯಿರಿ. ಅನೇಕ ಜನರು ಕೆಲವು ಕಾರಣಗಳಿಂದ ಖಿನ್ನತೆಯ ವಶವಾಗುತ್ತಾ ಹೋಗ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ತಜ್ಞರ ಸಲಹೆಯೊಂದಿಗೆ ನೀವು ಖಿನ್ನತೆಯಿಂದ ಹೊರಬರಬಹುದು ಮತ್ತು ಭಯವನ್ನ ಜಯಿಸಬಹುದು. ಸ್ನೇಹಿತರೆ, ನಾಲ್ಕನೆಯದಾಗಿ ನೀವು ಜೀವನದಲ್ಲಿ ಹೊಸ ಸವಾಲುಗಳನ್ನು ತೆಗೆದುಕೊಳ್ಳಲು ಯಾವಾಗಲೂ ಸಿದ್ಧರಾಗಿರಿ. ನೀವು ಜೀವನದಲ್ಲಿ ಮುನ್ನಡೆಯುತ್ತಿದ್ದಂತೆ ನಿಮ್ಮ ದಾರಿಯಲ್ಲಿ ಬಹಳಷ್ಟು ತೊಂದರೆಗಳು ಬರ್ತವೆ. ಹೊಸ ಸವಾಲುಗಳಿಗೆ ಸಿದ್ಧರಾಗಿರಿ ಮತ್ತು ಅವುಗಳನ್ನು ಎದುರಿಸಲು ಸಾಧ್ಯವಿರುವ ಎಲ್ಲವನ್ನೂ ಮಾಡಿ. ನಿಮ್ಮನ್ನು ಯಾವುದೇ ರೀತಿಯಲ್ಲಿ ದುರ್ಬಲ ಎಂದು ಪರಿಗಣಿಸಿಕೊಳ್ಳಬೇಡಿ. ನಿಮ್ಮ ಭಯವನ್ನು ಬಲವಂತವಾಗಿ ಎದುರಿಸಿ ಮತ್ತು ಮುಂದುವರಿಯಿರಿ. ಸ್ನೇಹಿತರೆ, ಐದನೇದಾಗಿ ಭಯ ಹೋಗಲು ಮೊದಲಿಗೆ ಆ ಭಯ ಹುಟ್ಟಿದ್ದು ಎಲ್ಲಿಂದ ಎಂದು ತಿಳಿದುಕೊಳ್ಳಿ. ಸಾಮಾನ್ಯವಾಗಿ ಚಿಕ್ಕಂದಿನಲ್ಲಿ ಬೇರೆಯವರನ್ನು ನೋಡಿ ಅಥವಾ ಹೆದರಿಸಿದ ಪ್ರಸಂಗಗಳು ಇರಬಹುದು. ಆ ಕಾರಣವನ್ನು ಹುಡುಕಿ ಸಮಯ ಬೇಕಾಗಬಹುದು. ಆದರೆ ಕಾರಣವನ್ನು ನೀವೇ ಹುಡುಕಿದರೆ ಒಳ್ಳೆಯದು. ಎಲ್ಲಿಂದ ಏಕೆ ಪ್ರಾರಂಭವಾಯಿತು ಎಂದು ಗೊತ್ತಾದ ಮೇಲೆ ಅದರ ಬಗ್ಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ಈ ಭಯದಿಂದ ನೀವು ಎಷ್ಟು ನರಳುತ್ತಿದ್ದೀರಿ, ಇಡೀ ಜೀವನ ಹೀಗೆ ನರಳಬೇಕೆ ಎಂದು ನಂತರ ಧೈರ್ಯ ಮಾಡಿ ಭಯವನ್ನು ಹೋಗಲಾಡಿಸಲು ಪ್ರಯತ್ನಿಸಿ. ಇನ್ನು ಆರನೇದಾಗಿ ಸ್ನೇಹಿತರೆ, ನಿಮ್ಮಲ್ಲಿ ಇರುವ ಒಂದೊಂದು ಭಯವನ್ನು ಒಂದೊಂದಾಗಿ ಬಿಡಿಸಿ ಅದರ ಯಾವ ಕಾರಣಕ್ಕಾಗಿ ನಾನು ಹೆದರುತ್ತಿದ್ದೇನೆ, ಭಯಪಡುತ್ತಿದ್ದೇನೆ ಎಂದು ಪಟ್ಟಿ ಮಾಡಿಕೊಳ್ಳಿ. ನಂತರ ಅದನ್ನು ಬಗೆಹರಿಸಿಕೊಳ್ಳಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿ. ಸ್ನೇಹಿತರೆ, ಆರನೇದಾಗಿ ಭಯ ಇಲ್ಲದಿದ್ರೆ ನೀವು ಹೇಗೆ ಇರ್ತೀರಿ ಎಂದು ಊಹೆ ಮಾಡಿಕೊಳ್ಳಿ.
ಹಾಗೆ ದಿನಾಲೂ ಅಭ್ಯಾಸ ಮಾಡಿ, ಆಗ ಭಯವನ್ನು ದೂರ ಸರಿಸಬಹುದು. ಇದು ಎಲ್ಲ ರೀತಿಯ ಭಯಗಳಿಗೆ ಅನ್ವಯವಾಗುತ್ತದೆ. ಭಯ ನಮ್ಮನ್ನ ಜೀವನವಿಡೀ ಕೈದಿಗಳನ್ನಾಗಿಸಿ ಬಿಡುತ್ತದೆ. ಆದುದರಿಂದ ಭಯದಿಂದ ಮುಕ್ತರಾಗಿ, ಭಯ ಎಂಬ ನಮ್ಮೊಳಗಿನ ಊಹೆಗಳು ಅದನ್ನು ಸರಿಯಾದ ರೀತಿಯಲ್ಲಿ ಬುಡ ಸಮೇತ ತೆಗೆದು ಹಾಕುವುದು ಮುಖ್ಯ. ಅಂಜಿಕೆಯನ್ನು ಗೆದ್ದರೆ ಜಗವೇ ನಿಮ್ಮ ಮುಷ್ಟಿಯಲ್ಲಿ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು. ಭಯವನ್ನು ಗೆದ್ದೇ ಗೆಲ್ಲುತ್ತೇನೆ ಎಂದು ನಿಮ್ಮ ಮನಸ್ಸಿನಲ್ಲಿ ಆಗಾಗ ಅಂದುಕೊಳ್ಳುತ್ತೀರಿ. ಭಯವು ಮನಸ್ಸಿನಲ್ಲಿ ಪುನರಾವರ್ತಿತವಾಗಿ ಆಳವಾಗಿ ಬೇರೂರಿರುತ್ತದೆ. ಒಮ್ಮಿಂದೊಮ್ಮೆಗೆ ಹೋಗುವುದಿಲ್ಲ. ನಮಗೆ ತಿಳಿಯದಂತೆ ಭಯದ ಬೀಜವನ್ನು ಮನಸ್ಸಿನಲ್ಲಿ ನೆಟ್ಟು ಅದನ್ನು ದಿನಕ್ಕೆ ಹಲವು ಬಾರಿ ನೆನಪಿನ ಪೋಷಣೆಯನ್ನಿತ್ತು ಬೆಳೆಸಿ ಹೆಮ್ಮರವಾಗಿಸಿಕೊಂಡಿರುತ್ತೇವೆ. ಹಾಗೆಯೇ ಈ ಭಯದ ವಿರುದ್ಧ ಹೋರಾಡುವ ಆತ್ಮಸ್ಥೈರ್ಯದ ಬೀಜವನ್ನು ಮನಸ್ಸಿನಲ್ಲಿ ನೆಟ್ಟು ಪೋಷಿಸಿದರೆ ಯಶಸ್ಸು ಸಿಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸ್ನೇಹಿತರೆ, ನಡೆದು ಹೋದ ಘಟನೆಗಳನ್ನು ನೆನೆದು ಭವಿಷ್ಯದ ಬಗ್ಗೆ ಭಯಪಟ್ಟರೆ ವರ್ತಮಾನ ಹಾಳಾಗಿ ಹೋಗುತ್ತದೆ. ಭಯದ ಬಗ್ಗೆ ಚಿಂತಿಸುತ್ತಿದ್ದರೆ ಅದರಿಂದ ಮುಕ್ತಿ ಸಿಗುವುದಿಲ್ಲ. ಮನೆಯಿಂದ ಹೊರಗೆ ಹೊರಟಾಗ ಯಾರಾದರೂ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳಿದರೆ ಹೊರಟ ಕೆಲಸ ಪೂರ್ಣವಾಗುವುದಿಲ್ಲ ಎನ್ನುವ ನಂಬಿಕೆ ಬಹಳಷ್ಟು ಜನರಲ್ಲಿ ಇದೆ. ಇದು ಸಹ ಒಂದು ರೀತಿಯ ಭಯವೇ. ಇದೆಲ್ಲ ಅಪನಂಬಿಕೆ. ನಾವು ಏನನ್ನು ಕಲ್ಪಿಸಿಕೊಳ್ಳುತ್ತೇವೆಯೋ ಅದರ ಬಗ್ಗೆಯೇ ಯೋಚಿಸುತ್ತೇವೆ. ಅದು ನಮ್ಮ ವರ್ತಮಾನವನ್ನ ಹಾಳು ಮಾಡಿಬಿಡುತ್ತದೆ. ಒಳ್ಳೆಯದನ್ನ ಕಲ್ಪಿಸಿಕೊಳ್ಳಿ, ಆಗ ಒಳ್ಳೆಯ ಯೋಚನೆಗಳು, ಆಲೋಚನೆಗಳು ಬರುತ್ತವೆ ಹಾಗೂ ನಮಗೆ ಒಳ್ಳೆಯದೇ ಆಗುತ್ತದೆ. ಸ್ನೇಹಿತರೆ, ಭಯದ ವಿರುದ್ಧ ಹೋರಾಡುವ ಮನಸ್ಥಿತಿಯನ್ನು ಮೊದಲು ಬೆಳೆಸಿಕೊಳ್ಳಿ ಮತ್ತು ನಮ್ಮ ನಂಬಿಕೆ ನಮ್ಮ ಸುಪ್ತ ಮನಸ್ಸಿನ ಮೇಲೆ ಅಪಾರವಾದ ಪರಿಣಾಮವನ್ನು ಬೀರುತ್ತೆ. ಭಯವೇ ನಮ್ಮ ನಂಬಿಕೆಯಾದರೆ ನಮ್ಮ ಮನಸ್ಸು ಅದನ್ನೇ ನಂಬುತ್ತದೆ ಹಾಗೂ ಅದನ್ನೇ ಕಾರ್ಯರೂಪಕ್ಕೆ ತರುತ್ತದೆ. ಭಯದ ಬದಲು ಯಶಸ್ಸಿನ ಮೇಲೆ ಭರವಸೆ ಇರಲಿ, ಆಗ ಖಂಡಿತ ಭಯ ನಿಮ್ಮಿಂದ ಓಡಿ ಹೋಗುತ್ತದೆ. ಸ್ನೇಹಿತರೆ, ನನ್ನ ಈ ಸಣ್ಣ ಪ್ರಯತ್ನಕ್ಕೆ ಸದಾ ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.